ಗ್ರಾಮಾಂತರ ಅಂತ ಬಂದ್ರೆ ಫೈನಲಿ ವಿನ್ ಯಾರಿಗೆ? ಮಂಜುನಾಥ್ ಅವರು ಕೊಡ್ತೆ ಗೆದ್ದು ಚಾನ್ಸ್ ಬೇಜಾನೆ. ಡಿ.ಕೆ. ಸುರೇಶ್ ವಿರುದ್ಧ ಯಾರು ಗೆಲ್ಲಕ್ಕಾಗೋದಿಲ್ಲ. ಡಿ.ಕೆ. ಸುರೇಶ್ ಏನ್ ಮಾಡಿದಾನೆ ಮೇಡಮ್? ಬರೀ ರೌಡಿಸಂ. ಅವ್ರ ಆಸ್ತಿ ಬೆಳೆಸ್ಕೊಂತ ಇದ್ರೆ ಬಿಟ್ಟು ಜನರಿಗೆ ಏನು ಸೇವೆ ಮಾಡಿಲ್ಲ. ಸೆಂಟ್ರಲ್ ಅಲ್ಲಿ ಮೋದಿ ಹೆಸರು ಹೇಳ್ಕೊಂಡೆ ಇಲ್ಲಿ ಮಂಜುನಾಥ್ ಅವರಿಗೆ ಓಟ್ ಬಿಡಬಹುದು. ಲಾಸ್ಟ್ 2 ದಿನ ಬಿಫೋರ್ ಬಂದ್ಬಿಟ್ಟು ಓಟ್ಗೆ 5,000 ಕೊಡ್ತೀನಿ ಓಟ್ ಹಾಕೋದು ಅದು ಓಟ್ ಅಲ್ಲ, ಅದು ದುಡ್ಡು ಕೊಟ್ಟು ತಗೊಳ್ಳೋದು. ಮಂಜುನಾಥ್ ಅವರು ಹೆಸರು ಸ್ವಲ್ಪ ಚೆನ್ನಾಗಿದೆ, ಇಲ್ಲಿ ಟಫ್ ಫೈಟ್ ಬರಬಹುದು. ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಬಿಟ್ಟು ಬೇರೆ ಬರೋಕೆ ಆಗೋದಿಲ್ಲ. ಈ ಸತಿನೂ ಬಿಜೆಪಿ ಪರವಾಗಿನೇ ಇದ್ದಾರೆ ಜನ, ಕಾಂಗ್ರೆಸ್ ಪರ ಯಾರು ಇಲ್ಲ. ಮೇಡಮ್, ಸಿದ್ದರಾಮಯ್ಯ ಸರ್ಕಾರ ಓಕೆ, ಇದು ಉಚಿತ ಕೂಡ ನಿಲ್ಲಿಸಬೇಕು. ಫ್ರೀ ಕೊಡಬೇಕಂತ ನಾವು ಕೇಳಿದ್ವಿ. ನಮ್ಗೆ ಕೊಡ್ಬೇಕಾಗಿರೋದು ಎರಡು, ಒಂದು ವಿದ್ಯೆ ಕೊಡಿ, ಒಂದು ಆರೋಗ್ಯ ಕೊಡಿ, ಮಿಕ್ಕಿದ ಯಾವುದು ಫ್ರೀ ಕೊಡ್ಬೇಡಿ. ಮನುಷ್ಯನ ಸೋಂಬೇರಿ ಮಾಡ್ತಾರೆ ಅಂತ ಕಾಂಗ್ರೆಸ್ ಫಸ್ಟ್. ಲೋಕಸಭಾ ಚುನಾವಣೆ ಬರ್ತಾ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಬರುತ್ತೆ ಗಣಪತಿಪುರ. ಸೊ ಏನಿದೆ ಲೆಕ್ಕಾಚಾರ ಸರ್? ಡಿ.ಕೆ. ಸುರೇಶ್ ಅವರ ಪರವಾಗಿದ್ದಾರಾ, ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ಪರವಾಗಿದ್ದಾರಾ ಜನರು? ಮೇಡಮ್, ಇಲ್ಲಿ ಮಾತ್ರ ಡಿ.ಕೆ. ಸುರೇಶ್ ವಿರುದ್ಧ ಯಾರು ಗೆಲ್ಲಕ್ಕಾಗೋದಿಲ್ಲ. ಅವರು ಪ್ರಭಾವ ಜಾಸ್ತಿ ಇದೆ ಇಲ್ಲಿ, ಅವರೇ ಗೆಲ್ಲೋದು 100%. ಯಾಕೆ ಸರ್ ಡಿ.ಕೆ. ಸುರೇಶ್ ಅವರೇ ಗೆಲ್ತಾರೆ? ಯಾಕಂದರೆ ಸ್ವಲ್ಪ ಅವರು ಈ ಕಡೆ ಸ್ವಲ್ಪ ಅಭಿವೃದ್ಧಿ ಕೆಲಸಗಳು ಸ್ವಲ್ಪ ಮಾಡಿದ್ದಾರೆ. ಸ್ವಲ್ಪ ಕುಡಿಯೋ ನೀರು ಅಲ್ಲಿ ಎಲ್ಲ 5 ರೂಪಾಯಿ ಕಾಯಿನ್ಸು ಅವೆಲ್ಲ ನೀರಿನ ಸೌಲಭ್ಯ ಎಲ್ಲ ಮಾಡಿಕೊಟ್ಟಿದ್ದಾರೆ. ಆದರೆ ಇಲ್ಲಿ MLA ಕೃಷ್ಣಪ್ಪರು ಇದ್ದಾರೆ, ಅವರು ಪರವಾಗಿಲ್ಲ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಡಿ.ಕೆ. ಸುರೇಶ್ ಅವರ ವಿರುದ್ಧ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ನಿಲ್ತಾ ಇರುವಂಥದ್ದು. ಅವರು ಕೂಡ ಆರೋಗ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಸಹಾಯಗಳನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಇಬ್ಬರ ಮಧ್ಯೆ ಪೈಪೋಟಿ ಇರುತ್ತೆ. ಹಾಗಾದ್ರೆ 100% ಮೇಡಮ್, 100% ಪೈಪೋಟಿ ಇರುತ್ತೆ. ಮಂಜುನಾಥ್ ಅವರು ಜಯದೇವದಲ್ಲಿ ಇದು ವೈದ್ಯರಾಗಿದ್ದಾರಲ್ಲ, 100% ಕಾಂಪಿಟೇಷನ್ ಇರುತ್ತೆ. ಆದರೆ ಜನಗಳು ಡಿ.ಕೆ. ಸುರೇಶ್ ಪರವಾಗಿನೇ ಒಲವು ಜಾಸ್ತಿ ಇದೆ. ಡಿ.ಕೆ. ಸುರೇಶ್ ಅವರೇ ಗೆಲ್ತಾರೆ ಅಂತ? ಡಿ.ಕೆ. ಸುರೇಶ್ ಅವರೇ ಗೆಲ್ತಾರೆ. ಏನಂದರೆ ಕಾಂಪಿಟೇಷನ್ ಇರೋದ್ರಿಂದ BJP JDS ಮೈತ್ರಿ ಇರೋದ್ರಿಂದ ಮಂಜುನಾಥ್ ಅವರು ಹೆಸರು ಸ್ವಲ್ಪ ಚೆನ್ನಾಗಿದೆ, ಇಲ್ಲಿ ಟಫ್ ಫೈಟ್ ಬರ್ಬೋದು. ಸೆಂಟ್ರಲಲ್ಲಿ ಮೋದಿ ಹೆಸರು ಹೇಳ್ಕೊಂಡು ಇಲ್ಲಿ ಮಂಜುನಾಥ್ ಅವರಿಗೆ ಓಟ್ ಬಿಡಬಹುದು, ಚಾನ್ಸಸ್ ಇದೆ ಮೇಡಮ್. ಈ ಬಾರಿ ಡಿ.ಕೆ. ಸುರೇಶ್ ಅವ್ರನ್ನ ಸೋಲಿಸಲೇಬೇಕು ಅನ್ನುವಂತಹ ಲೆಕ್ಕಾಚಾರ BJP ಮತ್ತು JDS ಅಲ್ಲಿ ಇದೆ. ಸೋಲ್ತಾರಾ ಹೇಗೆ? ಇಲ್ಲ, ನೋ ಚಾನ್ಸ್ ಮೇಡಮ್, ಸೋಲಕ್ಕಾಗೋದಿಲ್ಲ. ಈ ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಬಿಟ್ಟು ಬೇರೆ ಬರೋಕ್ಕೆ ಆಗೋದಿಲ್ಲ. ಕಾಂಗ್ರೆಸ್ನ ಭದ್ರಕೋಟೆನೇ ಹಾಗಾದ್ರೆ ಇದು? ಖಂಡಿತ ಇದು ಕಾಂಗ್ರೆಸ್ ಭದ್ರಕೋಟೆನೇ. MLA ಟಿಕೆಟಲ್ಲಿ ಇದು BJPನೇ. 20 ವರ್ಷದಿಂದ ಕೃಷ್ಣಪ್ಪರು ಇದ್ದಾರೆ. BJP ಬಿಟ್ಟು ಬೇರೆ ಬರ್ತಾ ಇಲ್ಲ ಇಲ್ಲಿ. ಕಾಂಗ್ರೆಸ್ನ ಭದ್ರಕೋಟೆಯನ್ನ BJP JDS ನಿಂದ ಛಿದ್ರ ಮಾಡೋದಕ್ಕೆ ಆಗಲ್ವಾ? ಈ ಸರಿ ಚಾನ್ಸಸ್ ಇದೆ ಮೇಡಮ್. ಯಾಕಂದರೆ ಸೆಂಟ್ರಲಲ್ಲಿ ಮೋದಿ ಹ್ಯಾಟ್ರಿಕ್ ಮಾಡಬೇಕನ್ನೋದು ಎಲ್ಲರ ಕನಸು. ಎಲ್ಲರೂ ಮೋದಿ, ಎಲ್ಲ ರಾಮ ಮಂದಿರನೂ ಇದೆ. ಎಲೆಕ್ಷನ್ ಟೈಮಲ್ಲಿ ರಾಮ ಮಂದಿರ ಓಪನ್ ಆಗಿದೆ. 100% ಇವಾಗ ಫೈಟ್ ಮಾತ್ರ ಟಫ್ ಇರುತ್ತೆ. ಮೋದಿ 100% ಅಲ್ಲಿ ಎಲ್ಲರಿಗೆ ಮೋದಿ ಹ್ಯಾಟ್ರಿಕ್ ಬಾರಿಸ್ಬೇಕು. ಇನ್ನೊಂದು 5 ವರ್ಷ ಮೋದಿ ಇದ್ದರೆ ಒಂದು ದೇಶ ಇನ್ನೂ ಎಲ್ಲೋ ಹೋಗುತ್ತೆ ಅನ್ನೋ ಅಭಿಪ್ರಾಯ ಎಲ್ಲರ ಹತ್ರನೂ ಇದೆ. ಅದ್ರ ಕಡೆಯಿಂದ ಚಾನ್ಸಸ್ ಇದೆ ಮೇಡಮ್. ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಅಂತ ಬಂದರೆ ಫೈನಲಿ ವಿನ್ ಯಾರಿಗೆ ಸರ್? ಇವ್ರಿಗೆ ಸುರೇಶ್ಗೆ ಬರುತ್ತೆ ಮೇಡಮ್ ಇಲ್ಲಿ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೇಡಮ್, ನರೇಂದ್ರ ಮೋದಿ ನಮ್ಮ ದೇಶ ಕಂಡ ಅತ್ಯಂತ ಉನ್ನತ ನಾಯಕ ಅವರು ಈ 60 ವರ್ಷ ಹಿಂದೆ ಇದ್ದಿನ ದೇಶನ ಎಷ್ಟೋ ಮುಂದೆ ತೊಗೊಂಡು ಬಂದಿದ್ದಾರೆ. ಈಗ ಟಾಪ್ 10ನಲ್ಲಿ ನಮ್ಮ ದೇಶ ಬಂದಿದೆ. ಇವಾಗ ಅವ್ರು ಇನ್ನೊಂದು 5 ವರ್ಷ ಇದ್ದಿದ್ರೆ ನಮ್ಮ ಟಾಪ್ 2, ಟಾಪ್ 1ನಲ್ಲಿ ನಮ್ಮ ಇಂಡಿಯಾ ಬರುತ್ತೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೇಡಮ್, ರಾಹುಲ್ ಗಾಂಧಿ ಇನ್ನೂ ಸ್ವಲ್ಪ ನಾಲೆಜ್ ಬೆಳೆಸ್ಕೋಬೇಕು. ಅವರೆಲ್ಲೇ ಭಾಷಣ ಮಾಡಬೇಕಾದ್ರೂ ಅವ್ರ ಬಗ್ಗೆ ಅವರು ಹೋಮ್ವರ್ಕ್ ಮಾಡ್ಕೊಂಡು ಬಂದಿರಲ್ಲ. ಅವರು ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಂಡು ಭಾಷಣ ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಸ್ಟೇಟಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಹೇಗೆ ಆಡಳಿತ ನಡೆಸ್ತಾ ಇದೆ? ಮೇಡಮ್, ಸಿದ್ದರಾಮಯ್ಯ ಸರ್ಕಾರ ಓಕೆ, ಪರವಾಗಿಲ್ಲ. ಏನಂದರೆ ಇದು ಉಚಿತ ಕೊಡೋದು ನಿಲ್ಲಿಸಬೇಕು. ಈಗ ಜನಗಳಿಗೆ ಬೇಕಾಗಿರೋದು ವಿದ್ಯಾಭ್ಯಾಸ, ಆರೋಗ್ಯ, ಇವೆರಡು ಹೆಲ್ತು ಆರೋಗ್ಯ 2 ಕೊಟ್ಟರು ಸಾಕು. ಈ ಬೇರೆ ಫ್ರೀ ಎಲ್ಲ ನಿಲ್ಲಿಸ್ಬಿಡ್ಬೇಕು. ಸರ್, ಈಗ ನಿಮ್ಮ ಪ್ರಕಾರ 28 ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಎಷ್ಟು ವಿನ್ ಆಗ್ಬೋದು? ಕಾಂಗ್ರೆಸ್ಗೆ ಎಷ್ಟು ಸೀಟ್ ಬರ್ಬೋದು ಸರ್? ಕಾಂಗ್ರೆಸ್ ಮೇಡಮ್ ಅಮ್ಮಮ್ಮ ಅಂದರೆ ಒಂದು 4 ಸೀಟ್ ಬರ್ಬೋದು ಮೇಡಮ್. 24 BJPನೇ ಬರುತ್ತೆ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಹರೀಶ್ ಬಾಬು ಅಂತ. ಅಂಗಡಿ ಇಟ್ಕೊಂಡಿದ್ದೀರಾ. ಇಲ್ಲೂ ಕೂಡ ದಿನ ಸಾಕಷ್ಟು ಜನ ಬರ್ತಾ ಇರ್ತಾರೆ, ರಾಜಕೀಯ ಚರ್ಚೆ ಎಲ್ಲ ನಡೀತಿರುತ್ತೆ. ಈಗೇನು MP ಎಲೆಕ್ಷನ್ಸ್ ಹತ್ರ ಇದೆಯಲ್ಲ, ಬೆಂಗಳೂರು ರೂರಲ್ಲಿಂದ ಯಾರಾಗ್ತಾರೆ ಅನ್ನೋದು ಡಿಸ್ಕಷನ್ ಆಗ್ತಾ ಇದೆ. ಕಾಂಗ್ರೆಸ್ ಅವರು ಆಗ್ತಾರಾ ಅಥವಾ ಮೈತ್ರಿ ಅಭ್ಯರ್ಥಿ ಇಲ್ಲಿ MP ಆಗ್ತಾರಾ? ಮೈತ್ರಿ ಅಭ್ಯರ್ಥಿ ಆಗ್ತೇ ಒಳ್ಳೆಯದು. ಯೋಗೇಶ್ ಆಗ್ತೆ ಒಳ್ಳೆ ಮೆಜಾರಿಟಿಯಿಂದ ಗೆಲ್ತಾನೆ. ಇಲ್ಲ ಮಂಜುನಾಥ್ ಅಂತೆ ಅವರು ಗೆಲ್ತಾರೆ. ಡಿ.ಕೆ. ಸುರೇಶ್ ಏನು ಮಾಡಿದಾನೆ ಮೇಡಮ್? ಬರೀ ರೌಡಿಸಂ. ಅವ್ರ ಆಸ್ತಿ ಬೆಳೆಸ್ಕೊತಾ ಇದ್ದಾರೆ ಬಿಟ್ಟು ಜನರಿಗೆ ಏನೂ ಸೇವೆ ಮಾಡಿಲ್ಲ. ಅವ್ರು ಸುತ್ತ ಇರೋರು ಮಾತ್ರ ದುಡ್ಡು ಮಾಡ್ತಾ ಇದ್ದಾರೆ ಬಿಟ್ಟು ಯಾರೂ ದುಡ್ಡು ಜನರಿಗಂತೂ ಹಂಚ್ತಾರೆ. ಲಾಸ್ಟ್ 2 ದಿನ ಬಿಫೋರ್ ಬಂದುಬಿಟ್ಟು ಓಟ್ಗೆ 5,000 ಕೊಡ್ತೀನಿ ಓಟ್ ಹಾಕೋದು ಅದು ಓಟ್ ಅಲ್ಲ, ಅದು ದುಡ್ಡು ಕೊಟ್ಟು ತೊಗೊಳ್ಳೋದು. 5 ವರ್ಷ ನಿಮಗೆ ಕೊಡ್ತಾರೆ ಅನ್ಕೋ. ಇವಾಗ 5,000 ರೂಪಾಯಿ ಕೊಡ್ತಾರೆ ಓಟ್ಗೆ. ಒಂದು ದಿನ 5 ವರ್ಷಕ್ಕೆ ಎಷ್ಟಾಗುತ್ತೆ? 1 ರೂಪಾಯಿ 1 ದಿನಕ್ಕೆ ಕೂಲಿ ಕೊಡ್ತಾ ಇರೋದು ಅವರು 5 ವರ್ಷಕ್ಕೆ ಲೆಕ್ಕ ಹಾಕ್ಕೊಂತೆ.
ಆ ದುಡ್ಡು ನಾವು ತಗೊಂಡು ಕೂಲಿ ಕೆಲಸ ಮಾಡೋ ಬದಲು ನಿಜಾಯಿತವಾಗಿ ನಾವು ಓಟ್ ಹಾಕೋಣ, ನಮಗೆ ಬೇಕಾಗಿರೋನು ಮಾಡೋಣ. ಇವಾಗ ಮಂಜುನಾಥ್ ಅವರು ಹಾಸ್ಪಿಟ್ಲಲ್ಲಿ ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಖಂಡಿತ ಮಂಜುನಾಥ್ ಅವ್ರಿಗೆ ಕೊಡ್ತೆ ಗೆದ್ದು ಚಾನ್ಸ್ ಬೇಜಾನೈತೆ. ಓಕೆ, ಡಿ ಕೆ ಸುರೇಶ್ ಅವರು ಸೋಲ್ತಾರ ಹಾಗಾದ್ರೆ? ಮೇಡಮ್, ಸೋಲು ಗೆಲು ಅನ್ನೋದು ಇರಬೇಕು, ಆವಾಗೇ ಮನುಷ್ಯನ ಬೆಲೆ ಗೊತ್ತಾಗೋದು. ಓಕೆ, ಎಷ್ಟೊತ್ತಾಗಲಿ ಕನಕಪುರ ಆ ಕಡೆ ಅವ್ರಿಗೆ ಬಲ ಇದೆ. ಈ ಮಿಕ್ಕಿದ ಭಾಗದಲ್ಲಿ ಮಂಜುನಾಥ್ ಅವರಿಗೆ ರೂರಲ್ಲು ಚೆನ್ನಾಗಿದೆ. ಯಾಕಂತ ಎಷ್ಟೊಂದು ಜನ ಅಲ್ಲಿಂದ ಬಂದು ಸೇವೆ ಮಾಡೋ ಹಾಸ್ಪಿಟ್ಲಲ್ಲಿ ಸೇವೆ ಮಾಡ್ಕೊಂಡು ಇದು ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಯಾವತ್ತೂ ಏನು ಮಂಜುನಾಥ್ ಅವರು ಅಯ್ಯೋ ಆಗಲ್ಲ ನೀವು ಆ ಕಡೆ ಈ ಕಡೆ ಅಂದರೆ ನೋಡಿಲ್ಲ, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಕಲಿಸಿದ್ದಾರೆ. ಅದರಿಂದ ಮಂಜುನಾಥ್ ಅವ್ರು ಬರ್ತೆ ಒಳ್ಳೆ ಫೈಟ್ ಸಿಗ್ತದೆ. ಡಿ ಕೆ ಸುರೇಶ್ ಅವ್ರಿಗೆ ಕಷ್ಟ ಆಗುತ್ತೆ. ಡಿ ಕೆ ಸುರೇಶ್ ಮತ್ತು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಂತ ಆದರೆ ಯಾರು ವಿನ್ ಆಗ್ತಾರೆ? ಮಂಜುನಾಥ್ ವಿನ್ ಆಗುತ್ತೆ ಅಂತ. ಓಕೆ, ಪೈಪೋಟಿ ಕೂಡ ಜೋರಾಗಿರುತ್ತೆ ಹಾಗಾದ್ರೆ? ಮೇಡಮ್, ಜೋರಾಗಿರ್ತದೆ. ಯೋಗೇಶ್ ಬರ್ತೇನೋ, ಮಂಜುನಾಥ್ ಬಂದಿಲ್ಲ ಅಂತ ಯೋಗೇಶ್ ಬರ್ತೇನೋ, ಪೈಪೋಟಿ ಚೆನ್ನಾಗಿರ್ತದೆ. ಓಕೆ, ಹಾಗಾದ್ರೆ ಯಾವುದೇ ಅಭ್ಯರ್ಥಿ ಗೆದ್ರೂ ಕೂಡ ಆ ಗೆಲುವಿನ ಅಂತರ ತುಂಬ ಕಡಿಮೆ ಇರುತ್ತಾ? ನಾವು ಈಗ ಲಾಸ್ಟ್ ಟೈಮ್ ಎಲ್ಲ ಹೇಳ್ತಿದ್ವಿ 1 ಲಕ್ಷ 2 ಲಕ್ಷ ಓಟ್ ಅಂತ ಅಲ್ಲ, ಈ ಬಾರಿ ಒಂದು 10-20 ಸಾವಿರಕ್ಕೆ ಬರುತ್ತಾ ಹಾಗಾದ್ರೆ? ಅಷ್ಟೊಂದು ಒಂದು 60% ಬರ್ಬೋದು, ಒಂದು 40% ಒಬ್ರಿಗೆ ಬರ್ಬೋದು. ಸಾಕು ಮೇಡಮ್. ಯಾರಿಗೆ 60% ಓಟ್ ಬರುತ್ತೆ ಸರ್? ಮಂಜುನಾಥ್ ಅವ್ರಿಗೆ ಬರ್ಬೋದು, ಓಕೆ, ಕಣ್ಣು ಮುಚ್ಕೊಂಡು. ಯಾಕಂತೆ ಅವ್ರು ಮಂಜುನಾಥ್ ಅವರು ಭಾಳ ಒಳ್ಳೆ ಮನುಷ್ಯ, ಹಾಸ್ಪಿಟ್ಲು ಬೇಜಾನು ಇದು ಮಾಡಿದ್ದಾರೆ ಎಲ್ಲರಿಗೂ. ಅದರಿಂದ ಮಂಜುನಾಥ್ ಅವ್ರಿಗೆ ಕೊಡ್ತೇನೋ ಪರವಾಗಿಲ್ಲ, ಯೋಗೇಶ್ ಅವ್ರಿಗೆ ಕೊಡ್ತೇನೋ ಪರವಾಗಿಲ್ಲ. ಓಕೆ, ಲಾಸ್ಟ್ ಟೈಮೇ ಯೋಗೇಶ್ ಅವ್ರಿಗೆ ಕೊಡಬೇಕಾಯ್ತು, ಕೊಟ್ಟಿಲ್ಲ ಅವರು. ಆವಾಗ ಕೊಟ್ಟಿರ್ತಾರೆ ಡಿ ಕೆ ಸುರೇಶ್, ಆವಾಗೇ ಸೋತಾ ಇದ್ದ. ಈ ಸತಿ ಕೊಡ್ತೇನೋ ಚಾನ್ಸ್ ಇರ್ತದೆ. ಬಟ್ ಕಾಂಗ್ರೆಸ್ ಅವ್ರು ಹೇಳ್ತಾರೆ ಈ ಬೆಂಗಳೂರು ಗ್ರಾಮಾಂತರ ತಮ್ಮ ಭದ್ರಕೋಟೆ ಅಂತ ಹೇಳ್ಕೊಂತಾರೆ ಮೇಡಮ್. ರಾಹುಲ್ ಇದು ಆವಾಗ ಇವರೇ ಹೇಳಿದ್ರು, ಯಾರು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಹೇಳಿದ್ರು, ಇದು ಯು ಪಿ ನಮ್ಮದೇ ಅಂತ. ಇವತ್ತು ಯು ಪಿ ಏನಾಗಿದೆ? ಎಲ್ಲೇ ಆಗಲಿ ಒಬ್ಬ ಮನುಷ್ಯ ಚೇಂಜ್ ಆಗ್ತಾ ಇರ್ತಾನೆ. ಚೇಂಜ್ ಆದಾಗ ಅವ್ನ ಮೆಂಟಾಲಿಟಿ ಏನಿದೆ ನೋಡ್ತಾರೆ, ಆವಾಗ ಓಟ್ ಬೀಳ್ತದೆ. ಯಾವಾಗೂ ಕಾಂಗ್ರೆಸ್ ಮೇಡಮ್ ಇಷ್ಟು ವರ್ಷ ಕಾಂಗ್ರೆಸ್ ಬಿಡಲಿ 370 ಎತ್ತಿದ್ರ ಮೇಡಮ್, ಆಗಿಲ್ಲ. ಇವ್ರು ಎತ್ತಿದ್ರು. ಇವತ್ತು 3 ಸತಿ ತಲಾಕ್ ಅಂತ ಇದ್ರು, ಅದನ್ನ ತೆಗೆಸ್ಬಿಟ್ಟು ಇವಾಗ ಮುಸ್ಲಿಮ್ಸ್ಗೆ ಎಷ್ಟೊಂದು ಜನ ಒಳ್ಳೇದು ಮಾಡಿದ್ದಾರೆ. ಮೊನ್ನೆ ಜಮ್ಮು ಕಾಶ್ಮೀರ್ಗೆ ಮೋದಿ ಹೋದಾಗ ಏನೇನೇ ಗಲಾಟೆ ಇತ್ತಾ? ಏನೂ ಇಲ್ಲ. ಅಂತೆ ಅವ್ರು ಬೇಕು ಏನಂತೆ ಮೋದಿ ಮಾಡ್ತಾಯಿದ್ದಾನೆ. ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೂ ಇನ್ನೂ ಒಂಚೂರು ಡೆವಲಪ್ ಮಾಡ್ತೆ. ನೆಕ್ಸ್ಟ್ ಮೋದಿ ಬರಲ್ಲ, ನೆಕ್ಸ್ಟ್ ಯೋಗಿ ಬರ್ತಾನೆ. ಯೋಗಿ ಬಂದಂತೆ ಇಡೀ ಕಾಂಗ್ರೆಸ್ ಎಲ್ಲ ಹೋಗ್ಬಿಡ್ತದೆ. ಓಕೆ, ಈಗ ಬಿಜೆಪಿ ಮತ್ತು JDS ಮೈತ್ರಿ ಮಾಡ್ಕೊಂಡಿದೆ ಅಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೈತ್ರಿ ಒಳ್ಳೇದಾ ಹೇಗೆ? ಏನಂತೆ ಇವಾಗ JDSಗೆ ಕರ್ನಾಟಕದಲ್ಲಿ ಬಲ ಕಮ್ಮಿ ಆಗ್ತಾ ಬರ್ತಾಯಿದೆ. ಆದ್ದರಿಂದ ಇರೋ ಬಲನ ಇನ್ನೊಬ್ಬರ ಹತ್ರ ಹಂಚ್ಕೊಂಡು ಮಾಡ್ಕೊತಾ ಇದ್ದಾರೆ, ತೊಂದರೆ ಏನಿಲ್ಲ. ಓಕೆ, 28 ಲೋಕಸಭಾ ಕ್ಷೇತ್ರದಲ್ಲಿ ಹಾಗಾದರೆ ಕಾಂಗ್ರೆಸ್ ಅವರು ಎಷ್ಟು ವಿನ್ ಆಗ್ಬೋದು, ಈ ಮೈತ್ರಿ ಅವರು ಎಷ್ಟು ವಿನ್ ಆಗ್ಬೋದು? ಅಮ್ಮಮ್ಮಂತೆ ಕಾಂಗ್ರೆಸ್ ಒಂದು 10 ಆಗ್ಬೋದೇನೋ, ಇಲ್ಲ ಹಿಂಗೆ ಮಿಕ್ಕಿದೆಲ್ಲ ಮೈತ್ರಿನೇ ಮಿಕ್ಸ್ ಆಗುತ್ತೆ. ಈಗ ಕಾಂಗ್ರೆಸ್ಗೆ 10 ಆಗ್ಬೋದು ಅಂತ ಹೇಳ್ತಿದ್ದೀರಾ. 2019 ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಂದಿದ್ದು ಸ್ಟೇಟಲ್ಲಿ 1 ಸೀಟು. ಈ ಸತಿ ಅದನ್ನು ಬರಲ್ಲ, ಮಾಡಬೇಕಂತೆ ಲೆಕ್ಕ ಹಾಕುವಂತೆ. ದುಡ್ಡು ಕೊಟ್ಟು ಓಟ್ ತೊಗೊಳ್ಳೋರಿಗೆ ನಾವೇನು ಮಾಡೋಕ್ಕಾಗಲ್ಲ. ಇವಾಗ ಅಫ್ಷೇಲ್ಸಲ್ಲಿ ದುಡ್ಡು ಕೊಡೋಕ್ಕಾಗಲ್ಲ, ಅಲ್ಲಿ ಹೆಂಗೂ BJPಗೆ ಓಟ್ ಬೀಳ್ತದೆ. ಇನ್ನು ಸ್ಲಮ್ಮಲ್ಲಿ ಕೊಡಬೇಕು ಅಂಥ ಜಾಗದಲ್ಲಿ ಕಾಂಗ್ರೆಸ್ಸಿಗೆ ಓಟ್ ಬಿಡುತ್ತೆ, ಇನ್ನೆಲ್ಲೂ ಬೀಳಲ್ಲ. ಓಕೆ ಸರ್, ಈಗ ಕೋಣನಕುಂಟೆ ಎಲ್ಲ ಅಭಿವೃದ್ಧಿ ಆಗಿದೆಯಾ ಹೇಗೆ? ಇಲ್ಲಿನ MLA BJP ಅವರು ಎಂ ಕೃಷ್ಣಪ್ಪ ಕೆಲಸಗಳನ್ನ ಮಾಡಿದಾರಾ ಹೇಗೆ ಸರ್? ನೀವು ನೋಡ್ತಾ ಇದ್ರೆ ತಾನೇ, ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಹೇಳ್ದಷ್ಟು ಮಾಡಿಲ್ಲ, ಹೇಳ್ದಷ್ಟು ಮಾಡ್ತಾ ಇದ್ದಾರೆ ಅಷ್ಟೇ. ಈಗ ಪ್ರತಿನಿತ್ಯ ಅಂಗಡಿ ಅಂದ ತಕ್ಷಣ 100 ಜನ ಬರ್ತಿರ್ತಾರೆ, ರಾಜಕೀಯ ಚರ್ಚೆಗಳೆಲ್ಲ ನಡೆಯುತ್ತಾ ಹೇಗೆ? ಜನರು ಯಾರ ಪರವಾಗಿದ್ದಾರೆ ಸರ್ ಈ ಬಾರಿ? ಈ ಸತಿನೂ BJP ಪರವಾಗಿನೇ ಇದ್ದಾರೆ ಜನ, ಕಾಂಗ್ರೆಸ್ ಪರ ಯಾರೂ ಇಲ್ಲ. ಸ್ಟೇಟಲ್ಲಿ ಕಾಂಗ್ರೆಸ್ ಗೌರ್ಮೆಂಟೇ ಇದೆ, ಸೊ ಹೇಗೆ ಆಡಳಿತ ನಡೆಸ್ತಾ ಇದೆ? ಏನು ಆಡಳಿತಾನೆ ಮೇಡಮ್, ಏನು ಮಾಡ್ತಾನೆ? ಅದು ಲೋ ಬಡ್ಜೆಟ್ ಇಲ್ಲ. ಫ್ರೀ ಕೊಡಂತ ಯಾರು ಕೇಳಿದ್ರು ಮೇಡಮ್? ಫ್ರೀ ಕೊಡಬೇಕಂತ ನಾವು ಕೇಳಿದ್ವಾ? ನಮ್ಗೆ ಕೊಡಬೇಕಾಗಿರೋದು ಎರಡು, ಒಂದು ವಿದ್ಯೆ ಕೊಡಿ, ಒಂದು ಆರೋಗ್ಯ ಕೊಡಿ. ಮಿಕ್ಕಿದ್ದು ಯಾವುದು ಫ್ರೀ ಕೊಡಬೇಡಿ, ಅಕ್ಕಿ ಕೊಡಬೇಡಿ, ಯಾವುದು ಕೊಡಬೇಡಿ, ಏನೂ ಕೊಡಬೇಡಿ. ದುಡ್ಡು ಕೊಟ್ಟು ದುಡಿಕೊಂಡು ತಿಂತಾರೆ. ಇದೆಲ್ಲ ಫ್ರೀ ಕೊಟ್ಟೆ ನಮ್ಮ ಮೇಲೆ ಭಾರ ಜಾಸ್ತಿ ಹಾಕೋದಿರು. ಯಾಕೆ ಬೇಕಿದು? ಮನುಷ್ಯನ್ನ ಸೋಂಬೇರಿ ಮಾಡ್ತಾರೆ ಅಂತ ಕಾಂಗ್ರೆಸ್ಸೇ ಫಸ್ಟು. ಅವ್ನು ದುಡಿಯೋಕೆ ಹೋಗ್ತಾಯಿಲ್ಲ, ಇವ್ರು ಕೊಡೋ ಪಥಕಗಳಿಂದ ತಿನ್ಕೊಂಡು ಮನೇಲಿ ಮಲಗಿದ್ದಾನೆ ಅಷ್ಟೇ. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನರೇಂದ್ರ ಮೋದಿ ಬಗ್ಗೆ ಹೇಳ್ಬೇಕಂತೆ ನಮ್ಗೆ ಇನ್ನೂ ಅಷ್ಟು ಆಗಿಲ್ಲ ಬಿಡಿ ಮೇಡಮ್. ಅವ್ರು ಎಲ್ಲಿದ್ದಾರೆ, ನಾವೆಲ್ಲಿದ್ದೀವಿ. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ? ಬೇಡ ಬಿಡಿ ಮೇಡಮ್, ಏನು ಹೇಳೋದು ಅವ್ರ ಬಗ್ಗೆ, ಯಾವುದಕ್ಕೂ ಯೂಸ್ ಇಲ್ಲ. ಶಶಿಕಲಾ ಅಂತಾನ?
ಓಕೆ, ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಯಾರು ಪರವಾಗಿದ್ದಾರೆ ಜನರು? ಕಾಂಗ್ರೆಸ್ ಪರ ಇದ್ದಾರೆ? ಅದು ನಂಗೆ ಬೇಡ ಮೇಡಮ್. ನಾನು ಹೇಳ್ತಿರೋದೇನು ಅಂದರೆ ಎಲ್ಲರಿಗೂ ಮೋಸ ಮಾಡಿ ಎಲ್ಲ ಜನನ ಹಾಳು ಮಾಡಬೇಡಿ. ಎಲ್ಲರಿಗೂ ಗ್ಯಾರಂಟಿ ಕೊಡ್ತೀನಿ ಅಂತ ಅದು ಬೇಡ ನಾನು ಹೇಳ್ತಿರೋದು. ಇವರಾಗಲಿ ಅವರಾಗಲಿ ನಾನು ಫ್ರೀ ಕೊಡೋದು ಬೇಕಾಗಿಲ್ಲ. ಎಲ್ಲರಿಗೂ ದುಡ್ಕೊಂಡು ತಿನ್ನೋಣ, ಕೂಲಿ ಮಾಡ್ಕೊಂಡು ತಿನ್ನೋಣ, ಮಕ್ಕಳು ಮರಿ ಎಲ್ಲ ಒಳ್ಳೇದಾಗುತ್ತೆ, ಜನ ಪ್ರಪಂಚ ಒಳ್ಳೇದಾಗುತ್ತೆ. ಅದನ್ನ ನಾನು ಹೇಳ್ತೀನಿ ಅಷ್ಟೇ ಹೊರತು ಎಲೆಕ್ಷನ್ ವರ್ಷವಾಗಿ ನಾನು ಏನು ಮಾತಾಡೋಣ. ಓಕೆ, ಉದ್ಯೋಗಾವಕಾಶ ಕಲ್ಪಿಸಬಹುದಿತ್ತಲ್ವಾ? ಅದು ಮಾತೆಲ್ಲ ಮಾಡ್ಬೋದಲ್ಲ, ಆ ಥರ ಎಲ್ಲ ಮಾಡಿ ಏನಾದರೂ ಒಂದು ಸ್ವಲ್ಪ ಏನಾದರೂ ಮಕ್ಕಳಿಗೆ ಓದೋ ಅಂಥದ್ದಕ್ಕೆ ಇಲ್ಲ ಅವ್ರ ಎಜುಕೇಷನ್ಗೆ ಮತ್ತು ಬೇರೆ ಏನಾದರೂ ಕೊಡಿ, ಫ್ರೀಯಾಗಿ ಕೊಟ್ಟು ಜನಗಳು ಯಾಕೆ ಹಾಳು ಮಾಡ್ತಿದ್ದೀರಾ? ಅದನ್ನು ನಾನು ಕೇಳ್ತಾ ಇದ್ದೀನಿ ಮೇಡಮ್. ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಉದ್ಯೋಗಾವಕಾಶ ಕಲ್ಪಿಸಬಹುದಿತ್ತು. ಮಾಡ್ಬೋದಲ್ಲ ಅದನ್ನು. ನಾನು ಅವ್ರು ಫ್ರೀ ಕೊಡಿ ಈರು ಕೊಡಿ ಅಂತ ನಾನು ಕೇಳ್ತಿಲ್ಲ. ಅವರು ಒಳ್ಳೇದೇ ಮಾಡಲಿ, ಇವರು ಒಳ್ಳೇದೇ ಮಾಡಲಿ. ಯಾವ ಪಕ್ಷ ಕೂಡ ಫ್ರೀ ಕೊಡೋದು ಬೇಡ ಅಂತ ನೀವು ಹೇಳ್ತೀರಾ? ಮೋದಿ ಅವ್ರಿಗಷ್ಟು ಅಷ್ಟೇ, ಅವರಿಂದನೂ ಒಳ್ಳೇದಾಗಬೇಕು, ದೇಶಕ್ಕೆ ಕೆಟ್ಟದಾಗಬಾರ್ದು. ಎಲ್ಲರಿಗೂ ಫ್ರೀ ಕೊಟ್ಬಿಟ್ಟು ಮಕ್ಕಳನ್ನ ಈಗಲೇ ಸೋಂಬೇರಿಗಳು ಮಾಡಬಾರ್ದು. ಅದನ್ನ ನಾನು ಕೇಳ್ಕೊಳ್ತೀನಿ. ಜನರು ಸಮರ್ಥರಿದ್ದಾರೆ, ದುಡ್ಕೊಂಡು ತಿಂತಾರೆ ಅಂತ ಹೇಳ್ತಿದ್ದೀರಾ? ಹೌದು ಮೇಡಮ್, ಎಲ್ಲರಿಗೂ ಇವಾಗ ಶಕ್ತಿ ಇದೆ, ಎಲ್ಲ ದುಡ್ಕೊಂಡು ತಿನ್ನಲಿ. ಇವಾಗೇ ಶಕ್ತಿ ಬಿಡ್ತೀರ, ಎಲ್ಲರೂ ಕುತ್ಕೊಂಡು ತಿನ್ನೋದು ಮಾಡ್ಕೊಂಡ್ಬಿಟ್ರೆ ಮುಂದೆ ಯಾರು ಮೇಡಮ್ ಮಕ್ಕಳಿಗೆಲ್ಲ ಅವ್ರಿಗೆ ಯಾರು ಮೇಡಮ್ ಮಾಡ್ತಾರೆ? ಅದನ್ನ ನಾನು ಕೇಳ್ತಾ ಇದ್ದೀನಿ ಮೇಡಮ್. ಎಲ್ಲರೂ ನಾನು ಹೇಳೋದು ಇದೇನೆ, ನೀವು ಗ್ಯಾರಂಟಿ ಎಲ್ಲ ಕೊಡಬೇಡಿ, ಅವ್ರನ್ನ ಸೋಂಬೇರಿ ಮಾಡಬೇಡಿ, ಎಲ್ಲರೂ ದುಡ್ಕೊಂಡು ತಿನ್ನಲಿ. ಏನಾದರೂ ಬೇರೆ ಆಗ್ತಿದಾರಾ ಮೇಡಮ್? ಹೇಗೆ ಇದ್ದಾರೆ ಮೇಡಮ್, ಎಲ್ಲರೂ ಆಗೈತಲ್ಲ, ಎಲ್ಲ ಫ್ರೀ ಬಂದಾಗ ಹಿಂದೆ ಆಗಿ ಆಗುತ್ತೆ ಮೇಡಮ್, ಎಲ್ಲ ಫ್ರೀ ಬರುತ್ತೆ. ಮನೆಯಲ್ಲೇ ಕುತ್ಕೊಳ್ತಿದಾರಾ? ಹೇಗೆ ಕೆಲ್ಸಕ್ಕೆ ಹೋಗ್ತಿಲ್ವಾ? ಏನು ಇಲ್ಲ ಮೇಡಮ್ ನನಗೆ, ಬಟ್ ನನ್ನ ಒಪಿನಿಯನ್ ಇದೆ ಅಷ್ಟೇ. ಫ್ರೀ ಕೊಡಬೇಡಿ, ಎಲ್ಲ ಜನ ದುಡ್ಕೊಂಡು ತಿನ್ನಲಿ, ಎಲ್ಲರಿಗೂ ಮುಂದೆ ಏನಾದರೂ ಒಳ್ಳೇದಾಗೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳ್ಕೊತೇನೆ. ನೀವು ಇಲ್ಲಿಯವರೇನಾ? ಹೇಗೆ ಗಣಪತಿಪುರದ? ಗಣಪತಿಪುರವರು. ಈಗ MLA BJP ಅವರು M ಕೃಷ್ಣಪ್ಪ ಕೆಲಸಗಳನ್ನ ಮಾಡಿಸಿದಾರಾ? ಹೇಗೆ ಮೇಡಮ್? ನಾನು ಅದ್ರ ಬಗ್ಗೆ ಗೊತ್ತಿಲ್ಲ ಮೇಡಮ್, ನಾನು ಆಗಿರ್ಲಕ್ಕೆ ನೋಡಿಲ್ಲ. ಬಟ್ ನಾನು ಈಗ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಇದೆ. ನಿಮ್ಮ ಕಡೆ ಏನಾದರೂ ಇದೆಯಾ? ಹೇಗೆ? ನೀರೇ ಇಲ್ಲ ಇಲ್ಲಿ, ತುಂಬ ಕಷ್ಟಪಡ್ತಾ ಇದ್ದೀವಿ ನೀರಿಗೆ. ಸ್ವಲ್ಪ ನೀರು ಬೇಕಾಗಿತ್ತು, ಅದು ಸ್ವಲ್ಪ ಅದನ್ನ ಮಾಡ್ಕೊಡಕ್ಕೆ ಹೇಳಿ, ಕೃಷ್ಣಪ್ಪ ಅವರಾಗಲಿ ಇನ್ನೊಬ್ಬರಾಗಲಿ. ಜನಗಳಿಗೆಲ್ಲ ನೀರಿನ ಅವಶ್ಯಕತೆ ಇದ್ದೇ ಇರುತ್ತೆ ಅಲ್ವಾ, ಅದನ್ನ ಒಂಚೂರು ಮಾಡ್ಕೊಡಕ್ಕೆ ಹೇಳಿ ಅಷ್ಟೇ ನಾನು ಕೇಳ್ಕೊಡೋದು. ಅಂದ್ರೆ ಚಿಕ್ಕ ಪುಟ್ಟ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಮೊದಲು, ಆಮೇಲೆ ಫ್ರೀ ಆಗಿ ಕೊಡ್ಲಿ ಎಲ್ಲ ಅಂತ. ಅದು ಉಚಿತವಾಗಿ ನೀರು ಕೊಟ್ರೆ ಹೆಂಗೆ? ಕೊಡಿ ಮೇಡಮ್, ನೀರು ಉಚಿತವಾಗಿ ನೀರು ಕೊಟ್ರೆ ತಾನೇ ಬದುಕಾಗೋದು. ಬೇರೆ ಏನು ಸಿಕ್ಕಿಲ್ಲ ಅಂದ್ರೆ ಉಚಿತವಾಗಿ ನೀರಾದರೂ ಸಿಕ್ಬೇಕು ತಾನೆ, ಅದನ್ನ ಮಾಡ್ಕೊಡಿ. ಬೇರೆದೆಲ್ಲ ಕೊಡ್ದಿರೋದು ನೀರನ್ನು ಕೊಡಿ ಸಾಕು, ಅದರಿಂದ ಉದ್ಧಾರ ಆಗಲಿ ಸಾಕು ನಮಗೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಮೋದಿ ಬಗ್ಗೆ ಎಲ್ಲ ಒಳ್ಳೇದು ಮಾಡ್ತಿದ್ದಾರೆ ಮೇಡಮ್, ಕೆಟ್ಟದ್ದು ಮಾಡಿದ್ದಾರೆ ಅಂತ ನಾನು ಹೇಳ್ತಿಲ್ಲ. ಈ ಸಿದ್ದರಾಮಯ್ಯನೂ ಕೆಟ್ಟದ್ದು ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಒಳ್ಳೇದು ಮಾಡಲಿ, ಬಟ್ ಎಲ್ಲ ಜನಗಳಿಗೆ ಅವ್ರಾಗ ಅವ್ರು ದುಡ್ಕೊಂಡು ತಿನ್ನೋದಕ್ಕೆ ಅವಕಾಶ ಮಾಡಿಕೊಡ್ಲಿ ಅಷ್ಟೇ ಮೇಡಮ್. BJP ಬರಲಿ ಕಾಂಗ್ರೆಸ್ ಬರಲಿ, ಫ್ರೀ ಎಲ್ಲ ಕೊಡಬೇಡಿ ಅನ್ನೋದು ನಿಮ್ದು ಹೇಳೋದು? ಹೌದು, ಇದು ಖಂಡಿತವಾಗಿ ಇನ್ನು ಓಪನ್ ಆಗಿ ಹೇಳಿದ್ರೆ ಎಲ್ಲ ನಿಲ್ಲಿಸಿದ್ರೆ ಎಲ್ಲ ಉದ್ಧಾರ ಆಗ್ತಾರೆ ಮೇಡಮ್. ಅವ್ರಿಗೆ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲರೂ ಉದ್ಧಾರ ಆಗ್ತಾರೆ. ಎಲ್ಲ ಮಕ್ಕಳು ಚಿಕ್ಕ ಮಕ್ಕಳು ಫ್ರೀ ಬರುತ್ತೆ, ನಾವ್ಯಾಕೆ ಮಾಡೋಣ? ದೊಡ್ಡವರಾದ್ರು ಅವರು ಫ್ರೀ ಬರುತ್ತೆ, ನಾವ್ಯಾಕೆ ಮಾಡೋಣ? ಹೆಂಗಸ್ರಿಗೆ ಮಾತ್ರ ಫ್ರೀ ಕೊಟ್ಟಿದ್ದಾರೆ, ಗಂಡಸರಿಗೆಲ್ಲ ಫ್ರೀ ಕೊಟ್ಟಿಲ್ಲ. ಗಂಡಸರಿಗೆಲ್ಲ ನನಗೆ ಫ್ರೀ ಕೊಟ್ಟಿಲ್ಲ, ಹೆಣ್ಮಕ್ಳಿಗೆಲ್ಲ ಫ್ರೀ ಕೊಟ್ಟಿದ್ದಾರೆ, ಆ ಥರ ಎಲ್ಲ ಕೇಳ್ತಾರೆ.